ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಇದ್ದರೆ ಆ ಒಂದು ಥರ್ಡ್ ಪಾರ್ಟಿಯ ಕರೆಂಟ್ ಎನರ್ಜೀಸ್ ಏನಿದೆ, ಆ ಥರ್ಡ್ ಪಾರ್ಟಿಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಆ್ಯಂಡ್ ಅದು ಎಂಡ್ ಆಗುತ್ತಾ ಇಲ್ವಾ, ಆ್ಯಂಡ್ ಅದರಿಂದ ನೀವು ಏನು ಲೆಸನ್ನ ಕಲಿತೀರಾ, ನಿಮಗೆ ನಿಮ್ಮ ಸೋಲ್ ಏನು ಹೇಳ್ತಾ ಇದೆ, ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾಕಿದೆ ಆ್ಯಂಡ್ ಅದರಿಂದ ಯಾವಾಗ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಥರ್ಡ್ ಪಾರ್ಟಿ ಯಾರಿಗೆಲ್ಲ ಇದೇ ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ನಾನು ಸಫರ್ ಆಗ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ, ಅವರು ಮಾತ್ರ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಓಕೆ, ಬಟ್ ನಿಮಗೆ ಕನ್ಫರ್ಮ್ ಇಲ್ಲ, ಡೌಟ್ ಇದೆ ಅಂತಂದ್ರೂ ಸಹ ನೀವು ನೋಡಬಹುದು, ಬಟ್ ಅಷ್ಟಾಗಿ ನಿಮಗೆ ಇದು ರೆಸನೇಟ್ ಆಗಲ್ಲ. ಬಟ್ 100% ನನಗೆ ಶೋರ್ ಇದೆ ಥರ್ಡ್ ಪಾರ್ಟಿ ಇದೆ ನನ್ನ ರಿಲೇಷನ್ಶಿಪ್ಪಲ್ಲಿ ಅಂದಾಗ ಡೆಫಿನೆಟ್ಲಿ ಯು ಕ್ಯಾನ್ ವಾಚ್ ದಿಸ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, take what resonates to you. So let's start the reading. So what will be your third party situation? Okay. Bottom of the card, Knight of Swords and Ten of Pentacles. ಇದು ನಿಮ್ಮ ಒಂದು ಶಾಡೋ ವರ್ಕ್ನ ಗೈಡೆನ್ಸ್, ನಿಮ್ಮ ಒಂದು ಎನರ್ಜೀಸ್ಗೆ ಇದು ಗೈಡೆನ್ಸ್. ಈ ಕಾರ್ಡ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಿಮ್ಮ ಒಂದು ಥರ್ಡ್ ಪಾರ್ಟಿ ಎನರ್ಜೀಸ್ ಏನಿದೆ. ಓಕೆ ಓಕೆ, ಸಾಟ್ಸ್ ಬಂದಿದೆ, ಏಟ್ ಆಫ್ ಕಪ್ಸ್, ಓಕೆ, ಆ್ಯಂಡ್ ಸೆವೆನ್ ಆಫ್ ವಾಂಡ್ಸ್ ಆ್ಯಂಡ್ ಟೆಂಪರರ್. ಓಕೆ, ಐ ಥಿಂಕ್ ಏನೋ ಒಂದು ಕಲಿಕೆಗೋಸ್ಕರ ಸಮಥಿಂಗ್ ನಿಮ್ಮ ಸೋಲ್ ವಾಂಟ್ಸ್ ಟು ಲರ್ನ್ ಸಮಥಿಂಗ್, ಹಾಗಾಗಿ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಹೇಳಬಹುದು. ಈ ಒಂದು ಥರ್ಡ್ ಪಾರ್ಟಿ ಒಂದು ಪಾಸ್ಟ್ ಕರ್ಮದಿಂದ ಕೂಡ ಇಲ್ಲಿ ನಿಮ್ಮ ಲೈಫಿಗೆ ಎಂಟ್ರಿ ಆಗಿದೆ ಅಂತ ಹೇಳ್ಬಹುದು. ದೇರ್ ಈಸ್ ಸಮ್ ಪಾಸ್ಟ್ ಕನೆಕ್ಷನ್, ಪಾಸ್ಟ್ ಲೈಫ್ ಕನೆಕ್ಷನ್, ಹಾಗಾಗಿ ಈ ಒಂದು ಥರ್ಡ್ ಪಾರ್ಟಿ ನಿಮ್ಮ ಲೈಫಲ್ಲಿ ಬಂದಿರುವಂಥದ್ದು ಇಲ್ಲಿ ಇದೆ. ಆ್ಯಂಡ್ ಸಮ್ವೇರ್ ಈ ಒಂದು ಪರ್ಸನ್ ಅಥವಾ ನಿಮ್ಮ ಪರ್ಸನ್ ಏನು ಬ್ಲಾಕ್ ಎನರ್ಜಿನಲ್ಲಿದ್ದಾರೆ ಅಥವಾ ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು, ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಇರಬಹುದು. ಬಟ್ ಸಮ್ವೇರ್ ಆ ಒಂದು ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ ಜೊತೆ ಇದ್ರೂ ಕೂಡ ದಟ್ ಪರ್ಸನ್ ಈಸ್ ನಾಟ್ ಹ್ಯಾಪಿ. ಆ್ಯಂಡ್ ಈ ಒಂದು ಥರ್ಡ್ ಪರ್ಸನ್ ಎನರ್ಜಿ ಏನಿದೆ ಅಂದರೆ ಸಮ್ವೇರ್ ಗಿಲ್ಟಲ್ಲಿ ಇದ್ದಾರೆ, ದಟ್ ಐ ಆಮ್ ನಾಟ್ ಹ್ಯಾಪಿ. ಬಟ್ ಸ್ಟಿಲ್ ನಿಮ್ಮ ಪರ್ಸನ್ನಿಂದ ಅವ್ರಿಗೆ ದೂರ ಆಗೋದಕ್ಕಾಗ್ತಾ ಇಲ್ಲ. ತುಂಬ ಸರಿ ಮೂವ್ ಆನ್ ಆಗಬೇಕು ಅಂತ ಈ ಒಂದು ಥರ್ಡ್ ಪಾರ್ಟಿ ಅಂದ್ಕೊಳ್ತಾ ಇದ್ದಾರೆ, ಬಟ್ ಸ್ಟಿಲ್ ಆ ಒಂದು ಪರ್ಸನ್ನಿಂದ ಹೊರಗೆ ಹೋಗೋಕ್ಕಾಗ್ತಾ ಇಲ್ಲ. ತುಂಬ ಬ್ಲಾಕ್ ಅನ್ಬ್ಲಾಕ್ ಥರ ಆಗ್ತಾ ಇದೆ. ಈ ಒಂದು ಥರ್ಡ್ ಪಾರ್ಟಿ ಏನಿದ್ದಾರೆ ನಿಮ್ಮ ಪರ್ಸನ್ ಅವರ ನಂಬರ್ನ ಬ್ಲಾಕ್ ಅನ್ಬ್ಲಾಕ್ ಈ ಥರ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಲೈಫಿಂದ ಹೊರಗೆ ಹೋಗೋಕೆ ಆಗ್ತಾ ಇಲ್ಲ ಅಥವಾ ಬಿಟ್ಟು ಹೋಗೋಕೆ ಆಗ್ತಾ ಇಲ್ಲ. ಐ ನೀಡ್ ಸಮಥಿಂಗ್, ದಿಸ್ ಇಸ್ ನಾಟ್ ಮೈ ಪರ್ಪಸ್ ಅಂತ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ ಈ ಒಂದು ಪರ್ಸನ್. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಹಾರ್ಟ್ ಬ್ರೇಕ್ಸ್ ಈ ಒಂದು ಥರ್ಡ್ ಪಾರ್ಟಿಗೆ ಆಗಿದೆ ಅಂತ ಹೇಳ್ಬಹುದು. ಮೈಟ್ ಬಿ ನಿಮಗೆ ನೋವು ಕೊಟ್ಟಿರೋದಕ್ಕೆ ಆ್ಯಂಡ್ ನಿಮ್ಮಿಂದ ನಿಮ್ಮ ಪರ್ಸನ್ನ ದೂರ ಮಾಡಿರೋದಕ್ಕೆ ಇಲ್ಲಿ ಇವ್ರಿಗೆ ನೋವು ಆಗ್ತಾ ಇದೆ. ಇವರ ಒಂದು ಥಾಟ್ಸ್ ಏನಿದೆ, ಇವರ ಒಂದು ನೆಗೆಟಿವ್ ಥಾಟ್ಸ್ ತುಂಬಾ ಇವರ ಒಂದು ಮೈಂಡ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳ್ಬಹುದು. ದೇರ್ ಈಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಈ ಒಂದು ಥರ್ಡ್ ಪಾರ್ಟಿಗೆ ಇದೆ, ಲಾಟ್ ಆಫ್ ಲೈಫ್ ಲೆಸನ್ಸ್ನ ಈ ಒಂದು ವ್ಯಕ್ತಿ ಕಲ್ತಿದ್ದಾರೆ ಅಂತ ಹೇಳ್ಬಹುದು. ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ ಆ್ಯಂಡ್ ತುಂಬಾನೇ ಎಲ್ಲರಿಗೂ ಒಂದು ಮೆಚ್ಯೂರ್ಡ್ ಆಗಿ ಗೈಡ್ ಅನ್ನೋದನ್ನು ಕೊಡ್ತಾರೆ. ಆ್ಯಂಡ್ ತುಂಬ ಸ್ಪಿರಿಚುವಾಲಿಟಿಗೂ ಈ ಒಂದು ವ್ಯಕ್ತಿ ಇದ್ದಾರೆ. ಈ ಒಂದು ಥರ್ಡ್ ಪರ್ಸನ್ ಒಂದು ಸ್ಪಿರಿಚುವಲ್ ಕನೆಕ್ಷನ್ನಲ್ಲೂ ಕೂಡ ಇದ್ದಾರೆ. ಬಟ್ ಸ್ಟಿಲ್ ಸಮ್ ಕರ್ಮಸ್ ಆರ್ ನಾಟ್ ಲೆಟ್ಟಿಂಗ್ ದಿಸ್ ಪರ್ಸನ್. ಅಂದರೆ ಕರ್ಮಗಳು ಏನಿದೆ, ಕೆಲವೊಂದು ಪಾಸ್ಟ್ ಕರ್ಮಗಳು ಏನಿದೆ, ಈ ಒಂದು ಪರ್ಸನ್ನ ಇನ್ನೂ ಹೈಯೆಸ್ಟ್ ಗುಡ್ಗೆ ಅಂದರೆ ಹೈಯೆಸ್ಟ್ ಸೆಲ್ಫ್ಗೆ ಮೀಟ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಆ್ಯಂಡ್ ತುಂಬ ಅಬ್ಸೆಸ್ಡ್ ಆಗ್ತಾ ಇದ್ದಾರೆ ನಿಮ್ಮ ಒಂದು ಪರ್ಸನ್ನ ನೆನಪಲ್ಲಿಟ್ಕೊಂಡು, ಅಥವಾ ತುಂಬಾ ಸಮ್ಟೈಮ್ಸ್ ಮೂಡ್ ಸ್ವಿಂಗ್ಸ್ ತುಂಬ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಅನ್ನೋ ಥರ ಇರ್ತಾರೆ. ಆ್ಯಂಡ್ ಅದಾದಮೇಲೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅಗೇನ್ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಈ ಒಂದು ಪರ್ಸನ್ ಮೈಟ್ ಬಿ ಲೇಡಿ ಇರಬಹುದು ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ನಲ್ಲಿ.
ಅಥವಾ ಒಂದು ಮಸ್ಕುಲಿನ್ ಎನರ್ಜಿ ತುಂಬ ಇದೆ ಈ ಒಂದು ವ್ಯಕ್ತಿಗೆ ಅಂತ ಹೇಳ್ಬೋದು. ಆ್ಯಂಡ್ ಫೆಮಿನೈನ್ ಎನರ್ಜಿ ಕೂಡ ಇದೆ. ಸಪೋಸ್ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಒಂದು ವ್ಯಕ್ತಿ ಇದ್ರೆ, ಒಂದು ಹುಡುಗ ಅಂತ ಇದ್ರೆ, ಅವ್ರದ್ದು ಫೆಮಿನೈನ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ಆ ರೀತಿ ಎನರ್ಜೀಸ್ ಇದೆ. ಆ್ಯಂಡ್ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ಈ ಒಂದು ಥರ್ಡ್ ಪಾರ್ಟಿ ಅನ್ಕೊಳ್ತಾ ಇರುವಂಥದ್ದು, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಇಂಡಿಪೆಂಡೆಂಟ್ ಆಗಿದ್ದೀನಿ, ಐ ಕ್ಯಾನ್ ಲೀಡ್ ಮೈ ಲೈಫ್, ನನ್ನನ್ನು ನಾನು ನೋಡ್ಕೋಬಹುದು, ನನ್ನ ಬಗ್ಗೆ ನಾನು ಯೋಚಿಸಬಹುದು, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ನನಗೆ ಯಾರು ಬೇಡ ಅಂತ ಈ ಒಂದು ಥರ್ಡ್ ಪರ್ಸನ್ ಅನ್ಕೊಳ್ತಾರೆ. ಬಟ್ ಸಮ್ವೇರ್ ಅವರ ಒಂದು ಸೆನ್ಸಸ್ ಏನಿದೆ, ಅಥವಾ ಅವರ ಒಂದು ಥಿಂಕಿಂಗ್ ಏನಿದೆ, ಅವರ ಒಂದು ಓವರ್ ಥಿಂಕಿಂಗ್ ಏನಿದೆ, ಅಥವಾ ಸಮ್ಟೈಮ್ಸ್ ನಿಮ್ಮ ಪರ್ಸನ್ ಏನಾದರೂ ಇವ್ರಿಗೆ ಕಾಲ್ ಮಾಡಿದ್ರೆ ಅಥವಾ ಎದುರಿಗೆ ಬಂದರೆ ಅವರ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಕಂಪ್ಲೀಟಾಗಿ ಕರಗಿ ಹೋಗ್ಬಿಡುತ್ತೆ. ಆ್ಯಂಡ್ ಅಗೇನ್ ಮತ್ತೆ ನಿಮ್ಮ ಪರ್ಸನಿಂದ ಈ ಒಂದು ವ್ಯಕ್ತಿ ಹೋಗುವಂಥದ್ದು ಇಲ್ಲಿ ನಡೀತಾ ಇದೆ. ಆ್ಯಂಡ್ ತುಂಬ ಸ್ಟ್ರೆಂತ್ ಅನ್ನೋದನ್ನು ತಗೊಳ್ತಾ ಇದ್ದಾರೆ ಈ ಒಂದು ಪರ್ಸನಿಂದ ಹೊರಗೆ ಹೋಗೋದಕ್ಕೆ ಈ ಒಂದು ಥರ್ಡ್ ಪಾರ್ಟಿ. ಬಟ್ ಸ್ಟಿಲ್ ಇನ್ನೂ ಸಮ್ ಮೋರ್ ಸ್ಟ್ರೆಂತ್ ಈ ಒಂದು ವ್ಯಕ್ತಿಗೆ ಬೇಕಾಗಿದೆ. ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಂಡು ವಿತಿನ್ ದಿಸ್ ಇಯರ್ ಎಂಡ್ ಅಷ್ಟರಲ್ಲಿ ಈ ಒಂದು ಥರ್ಡ್ ಪಾರ್ಟಿ ತನ್ನ ಪೀಸ್ನ ಆಯ್ಕೆ ಮಾಡಿಕೊಂಡು ನನ್ನ ಲೈಫ್ನ ನಾನು ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಮೂವ್ ಆನ್ ಆಗುವಂಥ ಚಾನ್ಸಸ್ ಇಲ್ಲಿ ಇದೆ. 2 to 6 months ಅಲ್ಲಿ ಕಂಪ್ಲೀಟ್ ಥರ್ಡ್ ಪಾರ್ಟಿ ಎಂಡ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ಆ ಒಂದು ಥರ್ಡ್ ಪಾರ್ಟಿ ಲೈಫಿಗೆ ಒಂದು ಪೀಸ್ಫುಲ್ ಲೈಫ್ ಬೇಕು, ಐ ಕ್ಯಾನ್ ಲೀಡ್ ಮೈ ಲೈಫ್ ಆಲ್ ಅಲೋನ್ ಅನ್ನೋ ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಅನ್ನೋದನ್ನು ಅವ್ರು ತಗೊಂಡು ಅವ್ರು ಹೀಲ್ ಆಗಿ ಡೆಫಿನೆಟ್ಲಿ ಆ ಒಂದು ದೇವ್ರಿಗೆ ಕಂಪ್ಲೀಟಾಗಿ ಸರೆಂಡರ್ ಆಗಬೇಕು ಆ್ಯಂಡ್ ಸ್ಪಿರಿಚುವಲ್ ಇದಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅವರು ನಿಮ್ಮ ಪರ್ಸನಿಂದ ಕಂಪ್ಲೀಟ್ ದೂರ ಆಗುವಂತಹ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೆಂಟಲಿ ದೇ ಆರ್ ಟೇಕಿಂಗ್ ದಟ್ ಸ್ಟ್ರೆಂತ್. ಎಸ್, ಐ ಹ್ಯಾವ್ ಟು ಲರ್ನ್ ಸಮಥಿಂಗ್. ಸೊ ನಾನು ಏನೋ ಕಲಿಯೋದಕ್ಕೆ ಬಂದಿದ್ದೀನಿ. ಸೊ ಮೈಟ್ ಬಿ ಅವ್ರಿಗೂ ನಾನು ಕಲಿಸೋದಿತ್ತು ಆ್ಯಂಡ್ ನಾನು ಕಲಿಯೋದಿತ್ತು. ಮೈಟ್ ಬಿ ಈ ಒಂದು ವ್ಯಕ್ತಿ ತುಂಬಾ ಬೆಟ್ರೇಯಲ್ ಅನ್ನೋದು ಪಾಸ್ಟಲ್ಲಿ ನೋಡಿದರೆ ಅಥವಾ ಪಾಸ್ಟ್ ಲೈಫಲ್ಲಿ ನೋಡಿರಬಹುದು, ಅಥವಾ ತುಂಬ ಬ್ರೇಕಪ್ಸ್ ಆಗಿರಬಹುದು. ಹೀಗಾಗಿ ಒಂದು ಪ್ರೀತಿಗೆ ಹಂಬಲಿಸಿ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಏನೋ ಒಂದು ಚಿಕ್ಕ ಒಂದು ಎಮೋಷ್ನಲ್ ಅವೈಲೇಬಿಲಿಟಿ ಸಿಕ್ಕಿರೋದಕ್ಕೆ ಈ ವ್ಯಕ್ತಿ ಜೊತೆ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ತುಂಬ 100% ಎಫರ್ಟ್ ನಿಮ್ಮ ವ್ಯಕ್ತಿಗೆ ಇವರು ಹಾಕ್ತಾ ಇದ್ದಾರೆ. ಬಟ್ ನಿಮ್ಮ ವ್ಯಕ್ತಿ ಏನು ತುಂಬ ಕೇರ್ಲೆಸ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಏನೇ ಆದ್ರೂ ಅವರ ಒಂದು ದಾರಿ ಏನಿದೆ, ತನ್ನ ಲೈಫ್, ತನ್ನ ಕೆರಿಯರ್, ತನ್ನ ಒಂದು ಪಾರ್ಟ್ನರ್ಶಿಪ್ ಅಥವಾ ಒಂದು ಮನಿ ಮೇಕಿಂಗಲ್ಲಿ ಅಂದರೆ ಕಂಪ್ಲೀಟ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಲ್ಲಿ ನಿಮಗೂ ಟೈಮ್ ಕೊಡ್ತಾ ಇಲ್ಲ ನಿಮ್ಮ ವ್ಯಕ್ತಿ, ಆ್ಯಂಡ್ ಈ ಥರ್ಡ್ ಪಾರ್ಟಿಗೂ ಟೈಮ್ ಕೊಡ್ತಾ ಇಲ್ಲ. ಸೊ 100% ಎರಡೂ ಕಡೆಯಿಂದನೂ ಇಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಐ ಜಸ್ಟ್ ವಾಂಟ್ ಟು ಬಿಲ್ಡ್ ಮೈ ಕೆರಿಯರ್, ದುಡ್ಡು ಮಾಡಬೇಕು, ಸೊ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಆಗಬೇಕು. ಸೊ ಆ ಕಡೆ ಇವರ ಒಂದು ಮನಸ್ಸು ವಾಲ್ತಾ ಇದೆ ಅಂತ ಹೇಳಬಹುದು. ಓಕೆ, ಸೊ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಥರ್ಡ್ ಪಾರ್ಟಿಗೆ ಏನಾಗ್ತಾ ಇದೆ ಅಂತಂದರೆ ಐಮ್ ಫೀಲಿಂಗ್ ಲೈಕ್ ಐ ಚೀಟೆಡ್ ಸಮಥಿಂಗ್, ಅಥವಾ ನಾನು ಎಲ್ರಿಗೂ ಮೋಸ ಮಾಡಿದ್ದೀನಿ. ಆ್ಯಂಡ್ ಸೆಲ್ಫ್ಗೆ, ನನ್ನ ಒಂದು ಸೋಲ್ಗೆ ನಾನು ಚೀಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಮೀ. ಬೇರೆದವರ ಒಂದು ಲೈಫ್ನ ನಾನು ಹಾಳು ಮಾಡೋದಕ್ಕೆ ನಾನು ಬಂದಿಲ್ಲ ಅಂತ ಒಂದು ಗಿಲ್ಟಲ್ಲಿ ಈ ಒಂದು ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳಬಹುದು. ಸೊ ಈ ಒಂದು ಗಿಲ್ಟ್ ಇಂದಾನೆ ಡೆಫಿನೆಟ್ಲಿ ನಿಮ್ಮ ಲೈಫಿಂದ ಅಗೇನ್ ಐ ಸೈಡ್ ಇಟ್ಸ್ ಅ ಪಾಸ್ಟ್ ಲೈಫ್ ಕರ್ಮ ಅಂತಂದು 6 of Cups, ಇಟ್ಸ್ ಅ ಪಾಸ್ಟ್ ಲೈಫ್ ಕರ್ಮ ಡೆಫಿನೆಟ್ಲಿ ಆಗಿರೋದ್ರಿಂದ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಇದೆ. ಹೀಗಾಗಿ ಅವರು ನಿಮ್ಮ ಲೈಫಲ್ಲಿ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ಥರ್ಡ್ ಪಾರ್ಟಿ ಒಂದು ಸಿಚುವೇಶನ್ ಏನಿದೆ, ಆ ಕರ್ಮಗಳು ಏನಿದೆ ಎಂಡ್ ಆಗುವಂಥದ್ದು ಇದೆ. ಆದಷ್ಟು ಈ ಒಂದು ಥರ್ಡ್ ಪಾರ್ಟಿ ಕೂಡ ಸ್ಪಿರಿಚುವಾಲಿಟಿ ಇನ್ನೂ ಜಾಸ್ತಿ ಗಾಡ್ಗೆ ಸರೆಂಡರ್ ಆಗಿದ್ರೆ ಇನ್ನೂ ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು ನೈಟ್ ಆಫ್ ಸಾರ್ಟ್ಸ್ ಆ್ಯಂಡ್ 10 of Cups. ಆ್ಯಂಡ್ ಇವು ಆಲ್ರೆಡಿ ನೀವು ಮ್ಯಾರಿಡ್ ಆಗಿರಬಹುದು, ಮ್ಯಾರೇಜ್ ಆದಮೇಲೆ ನಿಮ್ಮ ಒಂದು ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಇರಬಹುದು, ಅಥವಾ ಮ್ಯಾರೇಜ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಬಟ್ ಈ ಪರ್ಸನ್ ಥರ್ಡ್ ಪಾರ್ಟಿ ಎಂಡ್ ಆದರೆ ನನ್ನ ಮದುವೆ ಆಗುತ್ತೆ ಅನ್ನೋ ಒಂದು ಸಿಚುವೇಶನ್ನಲ್ಲೂ ನೀವು ಕೆಲವರು ಇದ್ದೀರಾ. ಬಟ್ ಇಲ್ಲಿ ನಿಮಗೆ ಒಂದಷ್ಟು ಶಾರ್ಟ್ ಟೆಂಪರ್ ಇದೆ, ಅಥವಾ ನೀವು ಏನು ಮಾಡ್ತೀರಾ ಅಂದರೆ ತುಂಬ ಕಂಪ್ಲೇನಿಂಗ್ ಎನರ್ಜಿನಲ್ಲಿದ್ದೀರಾ, ಅಥವಾ ಏನಾದರೂ ಸಡನ್ನಾಗಿ ತಲೆಯಲ್ಲಿ ಬಂತು ಅಂದರೆ ಅದನ್ನು ಫಸ್ಟ್ರೇಟ್ ಮುಖಾಂತರ ಅಥವಾ ಆ್ಯಂಗರ್ ಮುಖಾಂತರ ಹೊರಗೆ ಹಾಕ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ಗೆ ಏನು ಲೈಕ್ ಪ್ಯಾರಾಗ್ರಾಫ್ ಉದ್ದ ಮೆಸೇಜ್ ಕಳಿಸುವಂಥದ್ದು, ಅಥವಾ ಸಡನ್ನಾಗಿ ಏನೋ ಒಂದು ತಲೆಗೆ ಹೋಗುತ್ತೆ, ಅಥವಾ ಸಡನ್ನಾಗಿ ಹೋಗಿ ನೋಡ್ಕೋಬೇಕು, ಅಥವಾ ಸಡನ್ನಾಗಿ ಥರ್ಡ್ ಪಾರ್ಟಿನ ಏನಾದರೂ ಮಾಡಬೇಕು, ಅಥವಾ
ಅವ್ರನ್ನ ಸಾಯಿಸ್ಬಿಡ್ಬೇಕು ಅಥವಾ ಅವ್ರಿಗೆ ಒಳ್ಳೇದಾಗಬಾರ್ದು, ಅವ್ರಿಗೆ ನೆಗೆಟಿವ್ ಆಗುತ್ತೆ ಅಂದರೆ ಅವ್ರ ಬಗ್ಗೆ ಕಂಪ್ಲೀಟಾಗಿ ನೀವು ನೆಗೆಟಿವ್ ಸಿಚುವೇಶನಲ್ಲಿ, ನೆಗೆಟಿವ್ ಥಾಟ್ಸ್ಗಳಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ಆ್ಯಂಡ್ ಆ ಥರ್ಡ್ ಪಾರ್ಟಿಗೆ ತುಂಬ ಶಾಪ ಹಾಕ್ತಾ ಇದ್ದೀರಾ ಕೆಲವರು ಇಲ್ಲಿ. ಸೊ ಸ್ಟಾಪ್ ಡೂಯಿಂಗ್ ದಟ್. ಸಿ, ಏನೇ ಆದ್ರೂ ದೇರ್ ಈಸ್ ಸಮ್ ಪಾಸ್ಟ್ ಕರ್ಮ ಇಲ್ಲಿ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಇದೆಲ್ಲ ಆಗ್ತಾ ಇದೆ. ಫಸ್ಟ್ ನೀವು ಸಿಚುವೇಶನ್ನ ಎಕ್ಸೆಪ್ಟ್ ಮಾಡಬೇಕು. ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬಂದು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಹೀಲ್. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ನನ್ನ ಲೈಫಲ್ಲಿ ಇದೆ, ಸೊ ಅದನ್ನು ನಾನು ಯಾವ ರೀತಿ ಎಂಡ್ ಮಾಡಬೇಕು, ಸೊ ಅದು ಒಂದು ಏನೋ ಕರ್ಮ ಇದೆ, ಅದನ್ನು ನಾನು ಕಳ್ಕೋಬೇಕು ಅನ್ನೋ ಒಂದು ಥಾಟ್ನ ನೀವು ತಗೋಬೇಕಾಗತ್ತೆ. ಆ್ಯಂಡ್ ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ಬೇಕಾದರೆ ನನ್ನ ಚಾನಲಲ್ಲಿ ಹೋಗಿ ನೀವು ಮೆಂಬರ್ಸ್ ಓನ್ಲಿ ಇದರಲ್ಲಿ 48 days ಚಾಲೆಂಜ್ದು ಥರ್ಡ್ ಪಾರ್ಟಿ ಮೆಡಿಟೇಷನ್ ನಾನು ಹಾಕಿದ್ದೀನಿ. ಸೊ ಆ ಒಂದು ಮೆಡಿಟೇಷನ್ನ ನೀವು ಮೆಂಬರ್ಶಿಪ್ಗೆ ಜಾಯಿನ್ ಆಗಿ 48 days ಆ ಮೆಡಿಟೇಷನ್ನ ಮಾಡ್ತಾ ಬನ್ನಿ. ಆ್ಯಂಡ್ ನೀವು ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಕ್ಸೆಪ್ಟ್ ಮಾಡ್ತೀರಾ ಆ್ಯಂಡ್ ಅದನ್ನು ನೀವು ಲೆಟ್ ಗೋ ಕೂಡ ಮಾಡ್ತೀರಾ. ಆ ಮೆಡಿಟೇಷನ್ ಅಷ್ಟು ಚೆನ್ನಾಗಿದೆ, ಅಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ. ಸೊ ಬೆಟರ್ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಸಾಧ್ಯ ಆದರೆ ಹಾಕ್ತೀನಿ. ಸೊ ಅದನ್ನು ನೀವು ಹೋಗಿ ನೋಡಿ 48 days ಚಾಲೆಂಜ್ ಆಗಿ ನೀವು ತಗೊಂಡು ನಿಮ್ಮ ಲೈಫ್ನ ನೀವು ಹೀಲ್ ಮಾಡ್ಕೋಬಹುದು. ಆ್ಯಂಡ್ ಫಸ್ಟು ಆ ಒಂದು ಗ್ರಿಫ್ ಏನಿದೆ, ಆ ಒಂದು ಕಂಪ್ಲೇನಿಂಗ್ ಎನರ್ಜಿ ಏನಿದೆ, ಆ್ಯಂಡ್ ಅವ್ರು ನನಗಾಗಿಲ್ಲದೆ ಇರೋದು, ನನಗೆ ಸಿಗದೆ ಇರೋದು ಅವ್ರಿಗೆ ಸಿಗಬಾರ್ದು ಅನ್ನೋ ಕೆಲವೊಂದು ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಬರ್ತಾ ಇದೆ. ಬಿಕಾಸ್ ಥಾಟ್ಸ್ ನಿಮ್ಮನ್ನ ತುಂಬ ಹಾಂಟ್ ಮಾಡ್ತಾ ಇದೆ. ಅದು ಸಹಜ. ಬಿಕಾಸ್ ನಮ್ಮ ಪ್ರೀತಿ ಬೇರೆದರ ಕೈಗೆ ಹೋಗ್ತಾ ಇದೆ, ಕೈ ತಪ್ಪು ಹೋಗ್ತಾ ಇದೆ, ನಾನು ಏನು ಕಮ್ಮಿ ಮಾಡಿದ್ದೀನಿ ಅನ್ನೋ ಒಂದು ಥಾಟ್ಸ್ ಸಹಜ ಎಲ್ರಿಗೂ ಬರೋದು. ಸೊ ಅದನ್ನು ಫಸ್ಟ್ ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ಸಿಚುವೇಶನ್ ಆ್ಯಂಡ್ ಲೆಟ್ ಗೋ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಯು ಲೀಡ್ ಅ ಹ್ಯಾಪಿ ಲೈಫ್ ಅಂತ ಎನರ್ಜೀಸ್ ಇದೆ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕ್ಲಾರಿಟಿ ಸಿಕ್ಕಿದೆ ಅಂತಲೂ ಅಂದ್ಕೊಳ್ತೀನಿ. ಕ್ಲಾರಿಟಿ ಸಿಕ್ಕಿಲ್ಲ, ಇನ್ನೂ ಡೆಪ್ತ್ ಆಗಿ ತಿಳ್ಕೋಬೇಕು ಅಂತಂದರೆ ನೀವು ಪರ್ಸ್ನಲ್ ಗೈಡೆನ್ಸ್ನ ತಗೋಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.